ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಅಂದ ತಕ್ಷಣ ಪ್ರಪಂಚದ ಒಡೆಯ, ವರ್ಲ್ಡ್ ಪಾಪ್ಯುಲರ್ ಅಂತಂದ್ರೆ ಯಾರನ್ನ ಫಸ್ಟ್ ನಾವು ನೆನೆಸಿದ್ರೆ ಗಣೇಶ, ವಿಘ್ನ ವಿನಾಯಕ. ಏನಾದ್ರೂ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಮನುಷ್ಯ ಕೆಲವು ತಪ್ಪು ಮಾಡಿರ್ತಾನೆ. ಗಣೇಶನ ಪೂಜೆ ಮಾಡಿದಾಗ ಆ ವಿಘ್ನಗಳು ವಿನಾಶ ಆಗ್ತಾವ ಅಂತೇಳಿ ನಾವು ಶಾಸ್ತ್ರದಲ್ಲೆಲ್ಲ ಅದನ್ನ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಗಣೇಶನವನ್ನು ಪೂಜೆ ಮಾಡಿ ನಮ್ಮ ಸಿಬ್ಬಂದಿಗಳ ಜೊತೆಗೆ ಪ್ರಸಾದವನ್ನು ಇದು ಮಾಡಿ ನಾವು ಪ್ರತಿ ವರ್ಷವೂ ಮಣ್ಣಿನ ಗಣೇಶನ ಕುಂದಿರ್ತೇವೆ. ಯಾಕೆ ಮಣ್ಣಿನ ಗಣೇಶ ಕುಂದಿರ್ತೇವಪ್ಪ ಅಂದ್ರೆ ನಮ್ಗೆ ಗೊತ್ತಿದೆ, ಗಣೇಶ ಇವತ್ತು ಬೆಳಗ್ಗೆ ಇಟ್ಟು ಸಾಯಂಕಾಲ ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡ್ಬೇಕಪ್ಪ ಅಂದ್ರೆ ಎಲ್ಲೂ ಒಂದು ಗಣೇಶಗೆ ಇದು ಆಗ್ಬಾರ್ದು. ಪ್ಯಾರಿಸ ಪ್ಲಾಸ್ಟರ್ ಗಣೇಶ ಮಾಡಿದಾಗ ಏನಾಗುತ್ತೆ, ಅದು ಕಾಲು ಕೈ ನಾವು ಅದನ್ನ ಮೇಲೆ ನಿಂತ್ಕೊಂಡು ಮುರಿಬೇಕಾಗುತ್ತೆ. ಹಾಗಾಗಿ ಪ್ರತಿ ಬಾರಿ ನಾನು ಹೇಳಿ ಒಂದು ಎಲ್ಲರೂ ಮಣ್ಣಿನ ಗಣೇಶ ಇಡಿ. ನೀರಿನಲ್ಲಿ ಅಥವಾ ನೀವೊಂದು ಕಲ್ಯಾಣಲ್ಲಿ ಇಟ್ಟಾಗ ಆ ಗಣೇಶ ಆಟೋಮೆಟಿಕ್ ಆಗಿ ಮಣ್ಣು ಕರಗಿ ಮತ್ತೆ ಅದನ್ನ ನಾವು ಅಗ್ರಿಕಲ್ಚರ್ಗೆ ಮತ್ತು ಬೇರೆ ಬೇರೆ ಇದಕ್ಕೆ ನಾವು ಯುಟಿಲೈಸ್ ಮಾಡಬಹುದು. ಹಾಗಾಗಿ ಎಲ್ಲ ಜನತೆಗೂ ಈ ವರ್ಷದ ಗೌರಿ ಗಣೇಶ ಎಲ್ಲರೂ ಒಳ್ಳೇದು ಮಾಡ್ಲಿ. ನಮ್ಮ ಸಂಸ್ಥೆ ಪ್ರತಿ ವರ್ಷವೂ ಹೊಸ ಹೊಸ ಪ್ರಾಜೆಕ್ಟ್ ಮಾಡ್ತಾ ಬರ್ತಾ ಇದೆ. ಗಣೇಶನ ಆಶೀರ್ವಾದದಿಂದ ಕಂಪನಿ ಮಟ್ಟಿಗೆ ಬೆಳೆದಿದೆ. ಇನ್ನು ನಿಮ್ಮೆಲ್ಲರ ಆಶೀರ್ವಾದ ನಾಡಿನ ಸಮಸ್ತ ಜನತೆಗೂ ಇನ್ನೊಂದು ಬಾರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.